ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಎನ್ನ ಆರಾಧ್ಯ ಗುರುದೇವನಾಗಿರುವ ಕಾರದ ಮಹಾಶ್ರೀಯೋಗಿಯನ್ನು ಸ್ಮರಣೆ ಮಾಡಿ ಸಂತಪ್ಪ ಕಾರದ ಮಹಾಶ್ರೀಯೋಗಿಗಳವರ ಕರ್ತೃಗತಿಗೆ ಲೋಕಾರ್ಪಣೆ. ಶ್ರೀ ಕಾರದ ಶಿವಯೋಗಿಗಳ ಕರ್ತೃಗತಿಗೆ ಲೋಕಾರ್ಪಣಾ ಸಮಾರಂಭವನ್ನು ಇದೇ ತಿಂಗಳ 14, 15 ಮತ್ತು 16 ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. 3 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಶ್ರೀಮಠದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕರ್ತೃಗತಿಗೆ ಅನೇಕ ಜನ ನಮ್ಮ ಭಕ್ತಾದಿಗಳು ಸಹಕಾರದೊಂದಿಗೆ ಇವತ್ತು ನಿರ್ಮಾಣ ಆಗಿದೆ. ಜೀವಂತ ಸಮಾಧಿ ಇಲ್ಲಿಂದ ಪ್ರಾರಂಭಗೊಳ್ಳುತ್ತದೆ. ಇಲ್ಲಿಂದ ಪ್ರಾರಂಭಗೊಂಡಿರ್ತಕ್ಕಂಥ ಸಮಾಧಿ ಪಕ್ಕದಲ್ಲೇ ಕಾರ ಸ್ವಾಮೀಜಿಯವರು ಅವತ್ತಿನ ದಿನಮಾನ ಒಂದು ಬಿಲ್ಪತ್ರ ಮರ ಹಾಕೊಂಡಿದ್ದಾರೆ. ಈಗಲೂ ಅದಕ್ಕೆ 16 ವರ್ಷದಕ್ಕಿಂತ ಹೆಚ್ಚಾಗಿದೆ ಅನ್ನೋ ಗೊತ್ತಿಲ್ಲ ನನಗೆ. ಬಟ್ ಅಲ್ಲಿ ಬಿಲ್ಪತ್ರೆ ಮರ ಪಕ್ಕದಲ್ಲೇ ಇದೆ. ಅವ್ರ ಸಮಾಧಿ ಮೇಲೆ ನಾವು ಧರಿಸದೇ ಇದ್ರು ಆ ದೀಪ ಗೋಪುರದ ಮೇಲೆ ಬಿಲ್ಪತ್ರೆ ಯಾವಾಗಲೂ ಬಿದ್ದಿರ್ತದೆ. 14ನೇ ತಾರೀಕು ನಾವು ಹೇಳ್ಕೊಂಡು ಬಂದ್ವಿಲ್ಲಪ್ಪ ಫೆಬ್ರವರಿ 14ನೇ ತಾರೀಕು ಕಾರತಾತ ಎಂದು ಅವತ್ತಿನ ದಿನ 161 ಹಳ್ಳಿಗೆ ಪಾದಯಾತ್ರೆ ಮಾಡಿದೆ ಕಾರತಾತಯ್ಯನವರು. ಅಂದ್ರೆ ಕಾರಸ್ವಾಮಿಗಳು 161 ಹಳ್ಳಿಗೆ ಪಾದಯಾತ್ರೆ ಮಾಡಿ ಅವತ್ತು ಬೆಳ್ಳಾವಿಗೆ ವೆಲ್ಕಮ್ ಆಗ್ತದೆ. ಮತ್ತೆ ಅವತ್ತು 14ನೇ ತಾರೀಕು ಸಂಜೆ ಅಂದ್ರೆ ಕುಂಭಮೇಳದೊಂದಿಗೆ ಕಾರಸ್ವಾಮೀಜಿಯವ್ರನ್ನ ಮತ್ತೆ ವೆಲ್ಕಮ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. 15ನೇ ತಾರೀಕು ಏನ್ ಮಾಡ್ತೀವಿ ಅಂದ್ರೆ 108 ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ. ಯಾಕೆ 108 ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಬೆಳ್ಳಾವಿಲಿ ಒಂದು ಇತಿಹಾಸ ಇದೆ, 101 ದೇವಾಲಯಗಳು ಅಂತ ಹೇಳಿ. ಅದು ಒಂದು ಯಾರಾದರೂ ಜೀವನದಲ್ಲಿ ಆರೋಗ್ಯ ಸ್ಥಿತಿಗಳು ಹದಗೆಟ್ಟಂತ ಸಮಯಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ 108 ರೋಗಗಳು ಕಾಯಿಲೆ ನಿವಾರಣೆ ಆಗ್ಬೇಕಂದ್ರೆ 108 ಲಿಂಗ ಜಪ ಮಾಡು, 108 ಸಾರಿ ಧ್ಯಾನ ಮಾಡು ಅಂತ ಹೇಳ್ತಾರೆ. ನಿಮ್ಗೆಲ್ಲ ಗೊತ್ತಿದೆ. ಯಾರಿಗಾದ್ರೂ ಕಾಯಿಲೆ ಬಂದಿದೆ ಅಂದ್ರೆ ತುಂಬಿಕೊಂಡು ಹೋಗೋದು ಎತ್ತರಲ್ಲಿ 108ರಲ್ಲಿನೇ. ಹೀಗಾಗಿ 108 ಕರ್ಮಗಳು ನಿವಾರಣೆ ಆಗಬೇಕು ಇಲ್ಲಿಗೆ ಬಂದು ಹೋದಂತ ಭಕ್ತರಿಗೆ ಅಂತ ಹೇಳಿ ನಾವೇನ್ ಮಾಡಿದ್ವಿ, 108 ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ. 16ನೇ ತಾರೀಕು ಏನ್ ಮಾಡಿದೀವಿ ಅಂತಂದ್ರೆ ಸಾಮೂಹಿಕ ವಿವಾಹ. ಎರಡನೇದ್ದೇನಪ್ಪ ಅಂತಂದ್ರೆ ಒಂದು ಸಸಿ ಕೊಡೋ ಕೆಲಸ. 2 ಗೋಪುರ, 3ನೇದು ಗೋಪುರ ಕಳಶ ಸ್ಥಾಪನೆ ಮಹಾಭಜ್ಜರು ಮತ್ತು ಗಣ್ಯಾತಿ ಗಣ್ಯರಿಂದ ಈ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಇನ್ನೇನಪ್ಪ ಕಾರಸ್ವಾಮೀಜಿಯವರ ಬಗ್ಗೆ ಹೇಳೋದಂತಂದ್ರೆ ಮಹಾನ್ ತಪಸ್ವಿಗಳ ಜಾಗದಲ್ಲಿ ನಿಮಗೆ ತಿಳಿದಿರಲಿ, ಶಿವಕುಮಾರ ಸ್ವಾಮೀಜಿಯವರ ಗುರುಗಳು ಉದ್ದಾನ ಸ್ವಾಮಿಗಳ ಗುರುಗಳು ಅಡವಿ ಸ್ವಾಮಿಗಳು ಕಾರಸ್ವಾಮಿಗಳು ಆತ್ಮೀಯ ಗೆಳೆಯರು. ಹೇಗೆ ಅಂತಂದ್ರೆ ಅವತ್ತು ನಂದದೇ ಇರಲಿ ಅಂತ ಹೇಳಿ ಒಲೆಯನ್ನು ಹಚ್ಚಿದಂತ ಅಡವಿ ಸ್ವಾಮಿಗಳ ಪಕ್ಕದಲ್ಲಿ ಪಾದಪೂಜೆ ಮಾಡಿಕೊಂಡಿದ್ದು ಪ್ರಥಮ ಕಾರದ ಮಹಾಸ್ವಾಮಿಗಳವರದೇ. ಪ್ರಥಮ ಕಾರಣಕ್ಕೆ ಸಿದ್ಧಗಂಗಾ ಮಠದ್ದು ಕಾರದ ಮಹಾಸ್ವಾಮಿಗಳವರದೇ. ಹೀಗಾಗಿ ಆ ಮಠದ ಆಶೀರ್ವಾದ ಇದರ ಮೇಲಿದೆ, ಈ ಗತಿಯ ಆಶೀರ್ವಾದ ಆ ಮಠದ ಮೇಲಿದೆ. ಹೀಗೆ ಅವಿನಾಭಾವ ಸಂಬಂಧದಿಂದ ಬೆಳೀತಾ ಇದೆ. ಇದೇ ಜೀವಂತ ಸಮಾಧಿ. ಇವತ್ತು ನನ್ನ ಭಾಗ್ಯ ಏನಪ್ಪಾ ಅಂತಂದ್ರೆ
ಇವತ್ತು ಕಾರದ ಮಹಾಸ್ವಾಮಿಗಳವರ ಕರ್ತೃಗದ್ದಿಗೆ ಉದ್ಘಾಟನಾ ಸಮಾರಂಭ ಅಂತಂದ್ರೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ಈ ಮಠದಲ್ಲಿ ನಾವು ಬಂದಾಗ ಏನಿತ್ತು ಏನಿಲ್ಲ ಅನ್ನೋದಕ್ಕಿಂತನೂ ಎಲ್ಲ ಭಕ್ತರ ಸಹಕಾರದೊಂದಿಗೆ ನಮ್ಮ ಮಠ ಇವತ್ತು ಗದ್ದಿಗೆ ಉದ್ಘಾಟನೆ ಆಗ್ತದೆ. ಒಂದು 50-100 ಜನ ಮಕ್ಕಳಿಗೆ ಅನ್ನದಾಸೋಹ ನಡೀತಾ ಇದೆ. ನಮ್ಮ ದೊಡ್ಡ ಸಂಕಲ್ಪ ಏನಿರೋದಂದ್ರೆ, ನಮ್ಮ ಮನಸ್ಸು ಏನು ಹೇಳ್ತದೆ ಅಂದ್ರೆ, ಒಂದು ಪರಿಸರದ ಬಗ್ಗೆ, ಒಂದು ನೀರಿನ ಬಗ್ಗೆ, ಒಂದು ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರದ ಬಗ್ಗೆ, ಈ ದೇಶದ ಪ್ರಗತಿಗೆ ಒಳ್ಳೇದು ಯಾವ್ದಾಗ್ತದೋ ಅದನ್ನ ಈ ಮಠ ಹೆಚ್ಚಿನದಾಗಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಭಾವನೆಯಿಂದ ನಾವು ಸೇವೆ ಮಾಡ್ತಿದ್ದೀವಿ. ಎಲ್ಲರನ್ನೂ ಪ್ರೀತಿ ಮಾಡುವಂಥದ್ದು, ಜಾತಿ ಭೇದವನ್ನ ಮೆಟ್ಟಿ ನಿಂತು ಬರುವಂತ ಎಲ್ಲ ಸಮಾಜದವ್ರಿಗೂ ಒಂದು ಮಾರ್ಗದರ್ಶನ ಕೊಡ್ತಾರೆ ಸ್ವಾಮೀಜಿಯವರು. ಮಠ 116 ವರ್ಷ ಹಿಂದೆ ಹೋದಂತ ನಮ್ಮ ಕಾರದ ಶಿವಯೋಗಿಗಳ ಒಂದು ಕೃತು ಗದ್ದಿಗೆ ಲೋಕಾರ್ಪಣೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಇದಕ್ಕೊಂದು ಇತಿಹಾಸ ಹೇಳುವಂತ ಒಂದು ಮಠ. ಆ ಮಠದಲ್ಲಿ ನಾವೆಲ್ಲರೂ ಸೇರಿ ಸೇವೆ ಮಾಡ್ತಿರುವಂಥದ್ದು ಭಾಗ್ಯ ನಮಗೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸುಮಾರು ಇಲ್ಲಿ ನಮ್ದು ತುಮಕೂರು ಬೆಳ್ಳಾವಿ ಮಠ, ಇದು ಶಾಖಾ ಮಠ ಶಿರಾ ತಾಲೂಕಿನ ತರೂರಿನಲ್ಲಿ ಒಂದು ಶಾಖಾ ಮಠ ಇದೆ. ತರೂರು ಶಿರಾ ತಾಲೂಕು ಮತ್ತು ತುಮಕೂರು ತಾಲೂಕು ಮತ್ತು ಜಿಲ್ಲೆ ಅನೇಕ ತಾಲೂಕುಗಳಿಂದ ಈ ಮಠಕ್ಕೆ ಭಕ್ತರಿದ್ದಾರೆ. ಸುಮಾರು ನಾವು ಒಂದು ದಿನಕ್ಕೆ 30,000-35 ಸಾವಿರ ಜನ ನಾವು ಭಕ್ತಾದಿಗಳನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಅವ್ರಿಗೆಲ್ಲರೂ ಕೂಡ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟದ ದಾಸೋಹ ವ್ಯವಸ್ಥೆಯನ್ನು ಕೂಡ ಶ್ರೀಮಠದಿಂದ ಮಾಡಿದ್ದೀವಿ. ಅಲ್ಲಿ ಬೇರೆ ಬೇರೆ ಕೌಂಟರ್ಗಳು ಮಾಡಿ, ಒಂದು 10 ಕೌಂಟರ್ಗಳು ಮಾಡಿ, ಸಪರೇಟ್ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲದೂ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಈ ಶ್ವೇತಕ ಮಠಾಪುರಿ ಅಂದ್ರೆ ಬೆಳ್ಳಾವಿ ಇತಿಹಾಸ ಅತ್ಯಂತ ಶ್ರೇಷ್ಠವಾದದ್ದು. ಈ ಬೆಳ್ಳಾವಿ ಇತಿಹಾಸ ಹೇಗಿದೆ ಅಂತಂದ್ರೆ, ನಾವೆಲ್ಲ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಬೆಳ್ಳಾವಿ ಇತಿಹಾಸ ಇದೆ. ನರಹರಿ ಶಾಸ್ತ್ರಿಗಳಾಗಿರಬಹುದು, ರುದ್ರಪ್ಪ ಶಾಸ್ತ್ರಿಗಳಾಗಿರಬಹುದು, ಅಥವಾ ವೆಂಕಟನಾರಾಯಣಪ್ಪನವರು ಅಂತ ಹೇಳಿ ಇದ್ದಂಥ ಊರಿದು. ಮತ್ತು ಬೆಳ್ಳಾವಿ ಅತ್ಯಂತ ಶ್ರೇಷ್ಠವಾದ ಒಂದು ವಾಣಿಜ್ಯ ಕೇಂದ್ರ ಇದು. ಆ ವಾಣಿಜ್ಯ ಕೇಂದ್ರ ಅಂದಿನ ಕಾಲದಲ್ಲಿ ತುಮಕೂರಿಗಿಂತಲೂ ಅತ್ಯಂತ ಶ್ರೇಷ್ಠವಾದ ವ್ಯಾಪಾರದ ಮಾಧ್ಯಮ.